ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ನಮ್ಮ ಹತ್ರ ಇರುವಂತಹ ಹಳೆ ಮೊಬೈಲ್ ಫೋನ್ ಅನ್ನ ಎಕ್ಸ್ಚೇಂಜ್ ಮಾಡಿ ನಾವು ಹೊಸ ಮೊಬೈಲ್ ಫೋನ್ ಅನ್ನ ಫ್ಲಿಪ್ಕಾರ್ಟ್ ನಿಂದ ಪರ್ಚೇಸ್ ಮಾಡುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ಫ್ಲಿಪ್ಕಾರ್ಟ್ನಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಹಳೆ ಫೋನ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಮೊಬೈಲನ್ನು ನೀವು ಪರ್ಚೇಸ್ ಮಾಡ್ಕೋಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಥವಾ ವೆಬ್ ಬ್ರೌಸರ್ನಲ್ಲಿ ಹೋಗಿ ಫ್ಲಿಪ್ಕಾರ್ಟ್ ವೆಬ್ಸೈಟನ್ನು ಓಪನ್ ಮಾಡಿ. ನಾನಿಲ್ಲಿ ಫ್ಲಿಪ್ಕಾರ್ಟ್ ವೆಬ್ಸೈಟನ್ನು ಓಪನ್ ಮಾಡಿ ಒಂದು ಮೊಬೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಮೊಬೈಲನ್ನು ಪರ್ಚೇಸ್ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ರಲ್ಲ ಆ ಒಂದು ಮೊಬೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಗೆಟ್ ಎಕ್ಸ್ಚೇಂಜ್ ಆಫರ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ. ಇಲ್ಲಿ ಬೈ ವಿತೌಟ್ ಎಕ್ಸ್ಚೇಂಜ್, ಬೈ ವಿತ್ ಎಕ್ಸ್ಚೇಂಜ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಬೈ ವಿತ್ ಎಕ್ಸ್ಚೇಂಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವಲ್ಲಿ ಬೈ ವಿತ್ ಎಕ್ಸ್ಚೇಂಜ್ ಅಂತ ಆಫರ್ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಯಾವುದಂತೇಳಿ ಆಪ್ಷನ್ ತೋರಿಸ್ತಾ ಇರುತ್ತೆ. ನಿಮ್ಮ ಮೊಬೈಲ್ ಕಂಪ್ನಿ ಹೆಸರೆಲ್ಲ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ನೀವು ಬಳಸುವಂತಹ ಮೊಬೈಲ್ ಯಾವುದು ಆ ಒಂದು ಮೊಬೈಲ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಬಳಸುವಂತಹ ಮೊಬೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಬಳಸುವಂತಹ ಮೊಬೈಲ್ ನ ಮಾಡೆಲ್ ನಂಬರ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಆ ಒಂದು ಕಂಪನಿಗೆ ಸಂಬಂಧಿಸಿದ ಎಲ್ಲಾ ಮಾಡೆಲ್ ನಂಬರ್ಗಳು ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ನಿಮ್ಮ ಫೋನ್ ನ ಮಾಡೆಲ್ ನಂಬರ್ ಯಾವುದು ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನಿಮ್ಮ ಮೊಬೈಲ್ ಫೋನ್ ನ ಮಾಡೆಲ್ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಫೋನ್ಗೆ ಅಂದ್ರೆ ನೀವು ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರಲ್ಲ, ಎಕ್ಸ್ಚೇಂಜ್ ಮಾಡುವಂತಹ ಮೊಬೈಲ್ ಫೋನ್ ನ ಕಂಡೀಷನ್ ಯಾವ ರೀತಿಯಾಗಿದೆ, ಅದು ಚೆನ್ನಾಗಿದೆನಾ ಅಥವಾ ಹಾಳಾಗಿದೆನಾ ಅಥವಾ ಡಿಸ್ಪ್ಲೇ ಎಲ್ಲ ಫುಲ್ ಹಾಳಾಗಿದೆನಾ ಅಂತ ಇಲ್ಲಿ ಆಪ್ಷನ್ಸ್ ಎಲ್ಲ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ನಿಮ್ಮ ಮೊಬೈಲ್ ಫೋನ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತೇಳಿ ಆ ಒಂದು ಆಪ್ಷನ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ಫೋನ್ ಕಂಡೀಷನ್ಗೆ ತಕ್ಕಂತೆ ಇಲ್ಲಿ ಅವರು ರೇಟ್ ಅನ್ನ ನಿಮಗೆ ಕೊಡ್ತಾರೆ. ಫ್ರೆಂಡ್ಸ್, ನೀವಿಲ್ಲಿ ನಿಮ್ಮ ಮೊಬೈಲ್ ಫೋನ್ ಯಾವ ಕಂಡೀಷನ್ ಅಲ್ಲಿ ಇರುತ್ತಲ್ಲ ಆ ಒಂದು ಕಂಡೀಷನ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ನಿಮ್ಮ ಮೊಬೈಲ್ಗೆ ಸಂಬಂಧಿಸಿದ IMEI ನಂಬರ್ ಇರುತ್ತಲ್ಲ ಆ ಒಂದು ನಂಬರ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ನಾನು ಇಲ್ಲಿ ಆಲ್ರೆಡಿ ಎಂಟರ್ ಮಾಡಿದ್ದೀನಿ, ಅದಕ್ಕಾಗಿ ನನಗೆ ತೋರಿಸ್ತಾ ಇಲ್ಲ. ನೀವಲ್ಲಿ ನಿಮ್ಮ ಮೊಬೈಲ್ನ IMEI ನಂಬರ್ ಅನ್ನ ಎಂಟರ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಫೋನ್ ಡ್ಯಾಮೇಜ್ ಆಗಿದೆನಾ ಅಥವಾ ಚೆನ್ನಾಗಿದೆನಾ ಅಥವಾ ಪೂರ್ತಿ ನಿಮ್ಮ ಮೊಬೈಲ್ ಫೋನ್ನ ಬಾಡಿ ಹಾಳಾಗಿದೆನಾ ಅಂತ ಇಮೇಜ್ ಎಲ್ಲ ತೋರಿಸ್ತಾ ಇರುತ್ತೆ. ನಿಮ್ಮ ಮೊಬೈಲ್ ಫೋನ್ನ ಕಂಡೀಷನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾದ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಕನ್ಫರ್ಮ್ ಎಕ್ಸ್ಚೇಂಜ್ ಅಂತ ಇರುತ್ತೆ. ಕನ್ಫರ್ಮ್ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಇಲ್ಲಿ ಕನ್ಫರ್ಮ್ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಇಲ್ಲಿ ನಿಮಗೆ ಕೆಳಗಡೆ ಬೈ ನೌ ಅಂತ ಆಪ್ಷನ್ ತೋರಿಸ್ತಲ್ಲ, ಈ ಒಂದು ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಇಲ್ಲಿ ಬೈ ನೌ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಮೊಬೈಲ್ ಫೋನ್ ಆ ಒಂದು ಹಳೆ ಫೋನ್ ಇರುತ್ತಲ್ಲ ಅದನ್ನ ಅವರು ಎಷ್ಟು ರೇಟ್ಗೆ ತೆಗೆದುಕೊಳ್ತಾರೆ ಆ ಒಂದು ರೇಟ್ ಮೈನಸ್ ಆಗಿ ಉಳಿಕಿದ ರೇಟ್ ಏನಿರುತ್ತಲ್ಲ ಆ ಒಂದು ರೇಟ್ ಇಲ್ಲಿ ನಿಮಗೆ ಮೊಬೈಲ್ ಫೋನ್ ನ ರೇಟ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನಂತರ ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಪೇಮೆಂಟ್ ಆಪ್ಷನ್ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಗೂಗಲ್ ಪೇ ನಿಂದ ಪೇ ಮಾಡ್ತೀರಾ ಅಥವಾ ಫೋನ್ ಪೇ ನಿಂದ ಪೇ ಮಾಡ್ತೀರಾ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ನಿಂದ ಪೇ ಮಾಡ್ತೀರಾ ಅಥವಾ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡ್ಕೋತೀರಾ ಅಂತ ಇಲ್ಲಿ ನಿಮಗೆ ಆಪ್ಷನ್ ಎಲ್ಲ ತೋರಿಸ್ತಾ ಇರುತ್ತೆ. ಅಥವಾ ನೀವು ಆ ಒಂದು ಮೊಬೈಲ್ ಫೋನ್ ನ EMI ಅಲ್ಲಿ ತಗೊಳ್ತೀರಾ ಅಂತ ಎಲ್ಲಾ ರೀತಿಯಾದಂತಹ ಆಪ್ಷನ್ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ನೀವು ಯಾವ ರೀತಿಯಾಗಿ ಪೇಮೆಂಟ್ ಮಾಡ್ತೀರಾ ಅಂತ ಪೇಮೆಂಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಮೆಂಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ಅಥವಾ ಕ್ಯಾಶ್ ಆನ್ ಡೆಲಿವರಿನ ಆರ್ಡರ್ ಮಾಡಿದ್ರೆ ಅವರು ನಿಮ್ಮ ಮನೆಗೆ ಬಂದು ಆ ಒಂದು ಹೊಸ ಫೋನ್ ನ ಕೊಟ್ಟು ಹಳೆ ಫೋನ್ ನ ತೆಗೆದುಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ನೀವಿಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಹಳೆ ಫೋನ್ ನ ನೀವು ಅವರಿಗೆ ಕೊಡುವಾಗ ನಿಮ್ಮ ಹಳೆ ಫೋನ್ ನಲ್ಲಿ ಇರ್ತಕ್ಕಂಥ ಡೇಟಾನ ಎಲ್ಲ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿ ಕೊಡಿ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ತುಂಬಾನೇ ಸುಲಭವಾಗಿ ಫ್ಲಿಪ್ಕಾರ್ಟ್ ನಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಹಳೆ ಫೋನ್ ನ ಎಕ್ಸ್ಚೇಂಜ್ ಮಾಡಿ ಹೊಸ ಫೋನ್ ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.